ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನಮ್ಮ ಮುಂದೆ ರೆಡ್ಮಿ 10 ಪ್ರೈಮ್ ಸ್ಮಾರ್ಟ್ ಫೋನ್ ಇರುವಂಥದ್ದು. ಇದಕ್ಕಿಂತ ಮುಂಚೆ ಲಾಂಚ್ ಆಗಿದ್ದಂಥ ರೆಡ್ಮಿ 9 ಪ್ರೈಮ್ 10,000 ರೂಪಾಯಿ ಒಳಗಡೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಆಗಿತ್ತು, ಮೋಸ್ಟ್ ಪಾಪ್ಯುಲರ್ ಸ್ಮಾರ್ಟ್ ಫೋನ್ ಆಗಿತ್ತು. ಅದಕ್ಕೆ ಸಕ್ಸಸರ್ ಆಗಿ ಈ ಒಂದು ರೆಡ್ಮಿ 10 ಪ್ರೈಮನ್ನು ಲಾಂಚ್ ಮಾಡಿರುವಂಥದ್ದು. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗೆ ಅನಿಸ್ತಂಗೆ ಈ ಒಂದು ಫೋನ್ ಕೂಡ 10,000 to 11,000 ರೂಪಾಯಿ ಒಳಗಡೆ ಲಾಂಚ್ ಆಗುವ ಸಾಧ್ಯತೆ ಇರುವಂಥದ್ದು. ಈ ಪ್ರೈಸಲ್ಲಿ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲನೇದಾಗಿ ಒಂದು ಸ್ಮಾರ್ಟ್ ಫೋನ್ ಅನ್ನು ಅನ್ಬಾಕ್ಸ್ ಮಾಡೋ ಗಮನಿಸ್ತಾ ಇದ್ರೆ ಒಂದು ಫೋನ್ ಬಾಕ್ಸ್ ನಿಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಸಿಮ್ ಎಜೆಕ್ಷನ್ ಪಿನ್, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಔಟ್ ಸಿಗ್ತಾ ಇರುವಂಥದ್ದು. ಅದರ ಕೆಳಗಡೆ ಡೈರೆಕ್ಟ್ ಆಗಿ ಒಂದು ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ತುಂಬ ಪ್ರೀಮಿಯಂ ಅಂತ ಅನ್ನಿಸ್ತದೆ ಒಂದು ಪ್ರೈಸ್ ರೇಂಜಿಗೆ. ಅದನ್ನು ಪಕ್ಕಕ್ಕೆ ಇಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ 22.5 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಒಂದು ಫೋನ್ 18 ವ್ಯಾಟನ್ನು ಮಾತ್ರ ಸಪೋರ್ಟ್ ಮಾಡುತ್ತೆ, ಅದಕ್ಕಿಂತ ಜಾಸ್ತಿ ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಮತ್ತೊಂದು USB Type-C ಡಾಟಾ ಕೇಬಲ್ ಇರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ ಡಾಟಾ ಕೇಬಲ್ ಇದಾಗಿರುವಂಥದ್ದು. ಬಟ್ ಬೇರೆ ಸಹ ಒಂದು ಬಾಕ್ಸ್ ಒಳಗಿಲ್ಲ. ಇನ್ನು ಡೈರೆಕ್ಟ್ ಆಗಿ ಒಂದು ಫೋನಿಗೆ ಬಂತು ಅಂತಂದರೆ ಆಗಲಿದಂಗೆ ಒಂದು ಲೆವೆಲ್ಗೆ ಪ್ರೀಮಿಯಂ ಆಗಿರುವಂಥದ್ದು. ಈ ಒಂದು ಫೋನ್ನ ವೆಯ್ಟ್ ಅಷ್ಟೊಂದು ಜಾಸ್ತಿ ಇಲ್ಲ, ಸುಮಾರು 192 ಗ್ರಾಮ್ ಇರುವಂಥದ್ದು. ಏನಕ್ಕೆ ಅಂತ ಅಂದರೆ ಈ ಒಂದು ಫೋನ್ನಲ್ಲಿ ತುಂಬ ದೊಡ್ಡ ಬ್ಯಾಟ್ರಿ ಇದೆ ಮತ್ತು ಒಂದು ಲೆವೆಲ್ಗೆ ತಿನ್ನಾಗಿದೆ, ಹೆವಿ ತಿನ್ನಲ್ಲ. 9.56 mm ಥಿಕ್ನೆಸ್ ಅನ್ನು ಹೊಂದಿರುವಂಥದ್ದು. ಫ್ರಂಟಲ್ಲಿರುವಂಥದ್ದು ಗ್ಲಾಸ್, ಗೊರಿಲ್ಲಾ ಗ್ಲಾಸ್ 3 ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ರೆ ಅವರು, ಒಂದು ಒಳ್ಳೆ ವಿಷಯ. ಮತ್ತು ಮುಂಗಡೆ ನಿಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತದೆ, ಸೂಪರ್ ವಿಷಯ. ಈ ಒಂದು ಪ್ರೈಸ್ ರೇಂಜ್ಗೆ ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥದ್ದು, ಬಾಟಮ್ ಒಂದು ಸ್ವಲ್ಪ ಬೆಜಲ್ ಜಾಸ್ತಿ ಅಂತ ಅನಿಸ್ತು. ಫ್ರಂಟಿನ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ. ನಿಂದಕ್ಕೆ ಬಂತು ಅಂದರೆ ನೋಡಿದವರೆಲ್ಲ ಪಕ್ಕ ಇದನ್ನು ಗ್ಲಾಸ್ ಬ್ಯಾಕ್ ಅಂತಾರೆ. ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಆದರೆ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಇರುತ್ತೆ. ಸ್ಪಡ್ಜಸ್ ಕೂಡ ತುಂಬ ಆಗುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆದು. ಬಾಕ್ಸಲ್ಲಿ ನೀಡಿದ್ದಾರೆ, ಸೊ ಒಳ್ಳೆ ವಿಷಯ. ಹಿಂದ್ಗಡೆಯಿಂದ ಅಂತೂ ಹೆವಿ ಪ್ರೀಮಿಯಂ ಅನಿಸುತ್ತೆ, ಹೆವಿ ಜಾಸ್ತಿ ದುಡ್ಡಿನ ಫೋನ್ ಅಂತ ಅನಿಸುತ್ತೆ. ಇನ್ನು ಈ ಒಂದು ಫೋನ್ನ ಹಿಂದೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಈ ಒಂದು ಫೋನ್ ಇರುವಂಥ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮ್. ಯೂಶಲಿ ಈ ಪ್ರೈಸ್ ರೇಂಜಲ್ಲಿ ನಾವು ಅಲ್ಯೂಮಿನಿಯಂ ಫ್ರೇಮ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಮತ್ತು ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇರುವಂಥದ್ದು ಮತ್ತು 3.5 ಹೆಡ್ಫೋನ್ ಜಾಕ್ಸ್ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು. ಮತ್ತು ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಕೆಳಗಡೆ ಮತ್ತು ಮೇಲ್ಗಡೆ ಸ್ಪೀಕರ್ ಗ್ರಿಲ್ ಇದೆ ಆಯಿತಾ. ಸೊ ಸೂಪರ್ ವಿಷಯ. ಮತ್ತು ನಿಮಗೆ ಈ ಒಂದು ಫೋನಲ್ಲಿ IR ಬ್ಲಾಸ್ಟರ್ ಕೂಡ ಇದೆ, ಸೂಪರ್ ವಿಷಯ. ಆಲ್ಮೋಸ್ಟ್ ಎಲ್ಲ MI ಫೋನ್ಗಳಲ್ಲಿ ಈ ಒಂದು IR ಬ್ಲಾಸ್ಟರ್ ಇರುತ್ತೆ. ಸೊ ಇದರಲ್ಲೂ ಕೂಡ ನೀಡಿದ್ದಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜ್ಗೆ ತುಂಬ ಇಂಪ್ರೆಸ್ ಮಾಡ್ತು. ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತ ಅನ್ನಿಸ್ತಾ ಇರುವಂಥದ್ದು. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇವರು ಮಾಡಿಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.5 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಕಲರ್ಸ್ ಎಲ್ಲ ತುಂಬ ಆಕ್ಯುರೇಟ್ ಆಗಿರುವಂಥದ್ದು. ವ್ಯೂಯಿಂಗ್ ಆ್ಯಂಗಲ್ ಸ್ವಲ್ಪ ಇಂಪ್ರೂವ್ ಆಗ್ಬೋದಾಗಿತ್ತು ಅಂತ ಅನಿಸುತ್ತೆ ನನಗೆ. ಕೆಲವೊಂದು ಲೈಟಿಂಗ್ ಕಂಡೀಷನಲ್ಲಿ ವ್ಯೂಯಿಂಗ್ ಆ್ಯಂಗಲ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಮತ್ತು ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ, ಈ ಒಂದು ಫೋನಲ್ಲಿ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಇರುವಂಥದ್ದು ಮತ್ತು 180 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟ್ ಕೂಡ ಇರುವಂಥದ್ದು ಆಯಿತಾ. ಸೊ ಕ್ರೇಜಿ ವಿಷಯ. ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಈ ಒಂದು ರಿಫ್ರೆಶ್ ರೇಟ್ ಸಿಗೋದಿಲ್ಲ 10,000 11,000 ಪ್ರೈಸ್ ರೇಂಜಲ್ಲಿ. ಸೊ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಜೊತೆಗೆ ಒಂದು ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿರುವಂಥದ್ದು, 400 ನಿಟ್ಸ್ನ ಟಿಪಿಕಲ್ ಬ್ರೈಟ್ನೆಸ್ ಅನ್ನು ಹೊಂದಿರುವಂಥದ್ದು. ಸೊ ನನಗೆ ಅನ್ನಿಸ್ತಂಗೆ ಓಕೆ ಅನಿಸುತ್ತೆ. ಬಿಸ್ಲಿಗೆ ಹೋದರೆ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 4GB RAM ಮತ್ತು 64GB ಸ್ಟೋರೇಜು, ಮತ್ತು ಇನ್ನೊಂದು 6GB RAM ಮತ್ತು 128GB ಸ್ಟೋರೇಜು. ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಆದರೆ ಸ್ಟೋರೇಜ್ ಬಂದ್ಬಿಟ್ಟು eMMC ಸ್ಟೋರೇಜ್ ಆಯಿತಾ. ಸೊ ಓಕೆ ಅನಿಸುತ್ತೆ. ನಾವು UFS ಸ್ಟೋರೇಜನ್ನು ಈ ಒಂದು ಪ್ರೈಸ್ ರೇಂಜಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ನನಗೆ ಓಕೆ ಅಂತ ಅನ್ನಿಸ್ತು. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಹೊಸ ಪ್ರೋಸರು ಮೀಡಿಯಾಟೆಕ್ಕಿಂದು Helio G88 ಪ್ರೋಸರ್ ಆಯಿತಾ. ಒಂದು ತಲ್ಲಿಡ್ಕೊಳ್ಳಿ, Helio G80, G85 ಮತ್ತು G88 ಈ 3 ಪ್ರೋಸರ್ಗಳಲ್ಲಿ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ. ನೀವು ನಿಮ್ಮ ಹತ್ರ ಯಾವುದಾದ್ರೂ ಒಂದು G80 ಇರುವಂಥ ಪ್ರೋಸರ್ ಹೊಂದಿರುವಂಥ ಫೋನ್ ಇದೆ ಅಂತಂದರೆ, ಅಥವಾ G85 ಹೊಂದಿರುವಂಥ ಫೋನ್ ಇದೆ ಅಂತಂದರೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಈ ಒಂದು ಫೋನ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸನ್ನು ನೀಡುತ್ತೆ. ಅಂಥ ಮೇಜರ್ ಡಿಫ್ರೆನ್ಸ್ ಈ ಒಂದು ಫೋನಲ್ಲಿ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. G88 ಕೂಡ ಸೇಮ್ ಪರ್ಫಾರ್ಮೆನ್ಸು. ಅಂಥದ್ದು ಬೆಂಚ್ ಮಾರ್ಕು ನೀವು ಗೇಮ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೂ ಇದಕ್ಕೂ ಮೇಜರ್ ಡಿಫ್ರೆನ್ಸ್ ಏನೂ ಇರಲ್ಲ. ಸೇಮ್ ಕ್ಲಾಕ್ ಸ್ಪೀಡ್ ಪ್ರತಿಯೊಂದು ಕೂಡ ಸೇಮ್ ಇರುವಂಥದ್ದು. GPUನಲ್ಲಿ ಕೆಲವೊಂದು ವೇರಿಯೇಷನ್ ಮಾಡಿರೋ ಅಂದ್ಬಿಟ್ರೆ ಅಂಥ ಮೇಜರ್ ಡಿಫ್ರೆನ್ಸ್ ಈ ಒಂದು ಪ್ರೋಸರ್ ಇಲ್ಲ. ಒಳ್ಳೆ ಪ್ರೋಸರು, ಈ ಪ್ರೈಸನ್ಸ್ಗೆ ತುಂಬ ಒಳ್ಳೆಯ ಪ್ರೋಸರ್ನೇ. ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 2,40,000 ರೇಂಜಲ್ಲಿ ರೇಟಿಂಗನ್ನು ನೀಡ್ತಾ ಇರುವಂಥದ್ದು. ಒಳ್ಳೆ ರೇಟಿಂಗೇನೆ ಈ ಪ್ರೈಸನ್ಸಲ್ಲಿ. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಅಂತ ಹೇಳ್ಬೋದು. ಓಕೆ ಅಂತ ನೀವು ಒಂದು ಪ್ರೈಸ್ನಿಗೆ ಇವ್ರು ನೀಡಿರುವಂಥ ಪ್ರೋಸರ್. ಡೈರೆಕ್ಟಾಗಿ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ
ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್. ಯಾವ ಸೆನ್ಸರ್ ಅಂತ ಅವ್ರು ಸ್ಪೆಸಿಫೈ ಮಾಡಿಲ್ಲ. 1.8 ಅಪರ್ಚರು. ಸೊ ಇದು ತೆಗೆಯುವಂಥ ಫೋಟೋ ಡೀಸೆಂಟ್ ಅಂದರೆ ಇಂಪ್ರೆಸಿವ್ ಅಂತನಲ್ಲ, ಒಂದು ಲೆವೆಲಿಗೆ ಡೀಸೆಂಟಾಗಿ ಈ ಫೋಟೋನ ತೆಗೆಯುತ್ತೆ. ಆ ಫೋಟೋ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ. ನನಗೆ ಇನ್ನೊಂಚೂರು ಇಂಪ್ರೂವ್ ಆಗಿದ್ರೆ ಸಖತ್ತಾಗಿದೆ. ನನಗೆ ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ ಈ ಒಂದು ಫೋನ್ನ ಕ್ಯಾಮ್ರಾ. ಏನು ಮಾಮೂಲಿ ಫೋನ್ ತೆಗ್ದಂಗೆ ತೆಗೀತಿ, ಪ್ರೆಸೆನ್ಸಿಗೆ ಯಾವ ಫೋನ್ ತೊಗೊಂಡ್ರೆ ಹಿಂಗೆ ತೆಗೀತೆ ಅಂತ ಅನ್ನಿಸ್ತು ಬಿಟ್ಟರೆ ಸಖತ್ತಾಗಿದೆ ಅಂತ ಅನ್ನಿಸ್ತಿಲ್ಲ. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾ ಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಒಂದು ಲೆವೆಲ್ಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಮತ್ತು ಇನ್ನೂ 2 ಲೆನ್ಸ್ ಇರುವಂಥದ್ದು, 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಮತ್ತು 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಲೆನ್ಸು. ಮಾಡೋಕ್ಕೆ ಕೆಲಸ ಇಲ್ಲ, ಹಾಕೋರೆ ಅದರ ಕೆಲಸವನ್ನು ಮಾಡುತ್ತೆ. ಸೊ ಸುಮ್ಮನೆ 4 ಕ್ಯಾಮ್ರಾ ಹಾಕಿ ನಾನು ಹೇಳ್ಕೊಳ್ಳೋದಕ್ಕೆ ಆಗ್ತದೆ ಅಷ್ಟೇ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಈ ಒಂದು ಫೋನಲ್ಲಿ 8 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು, 2.0 ಅಪರ್ಚರು. ಸೊ ಇದು ತೆಗೆಯುವಂಥ ಫೋಟೋ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಕೂಡ ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ, ಫ್ರಂಟ್ ಕ್ಯಾಮ್ರಾ ಒಟ್ಟಿಗೆ ಪ್ರೈಸಂಜಿಗೆ ಚೆನ್ನಾಗಿದೆ. ಆ ಒಂದು ಸ್ಯಾಂಪಲ್ಸ್ನ ಕೂಡ ನಿಮಗೆ ತೋರಿಸ್ತಾ ಇದೆ. ಇನ್ನು ವೀಡಿಯೋಗ್ರಫಿ ಬಗ್ಗೆ ಮಾತನಾಡಬೇಕಂತಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲ ಸಾಮರ್ಥ್ಯ ಇರುವಂಥದ್ದು. ವಿಡಿಯೋ ಕ್ವಾಲಿಟಿ ನೀವೇ ನೋಡ್ತಾ ಇದ್ದೀರಾ, ಪರವಾಗಿಲ್ಲ. ಓವರಾಲ್ ಕ್ಯಾಮ್ರಾ ನನಗೆ ಈ ಒಂದು ಪ್ರೈಸಂಜಿಗೆ ಡೀಸೆಂಟ್ ಅಂದರೆ ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ, ಗಮನಿಸ್ತಾ ಇದ್ದೀರಾ. ಸೊ ನನಗೆ ಈ ಒಂದು ಸೈಡ್ ಮೌಂಟೆಡ್ ತುಂಬ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ ಇನ್ ಡಿಸ್ಪ್ಲೇಗೆ ಅಂತ. ಸೊ ಸೂಪರಾಗಿದೆ, ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು. ಸೊ ಇದು ಕೂಡ ಅಷ್ಟೇ ಪಟ್ ಅಂತ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಆಟೋ ಅನ್ಲಾಕ್ ಬೇಕಾದ್ರೂ ಮಾಡ್ಕೊಬೋದು ನೀವು. ಡೈರೆಕ್ಟಾಗಿ ಹೋಮ್ ಸ್ಕ್ರೀನ್ ಹೋಗ್ಬಿಡುತ್ತೆ ನೀವು ಬಟನ್ ಪ್ರೆಸ್ ಮಾಡಿದ ತಕ್ಷಣ. ನನಗಿದು ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ ಅಂತ ಅನ್ನಿಸ್ತು. ಇನ್ನು ಡೈರೆಕ್ಟಾಗಿ ಒಂದು ಫೋನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಲಿಟ್ರಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. 6000 mAh ಕೆಪಾಸಿಟಿ ಆರಾಮಾಗಿ 1-2 ದಿನ ಒಂದು ಮಾಡ್ರೇಟ್ ಯೂಸಿಗೆ ಬರುತ್ತೆ. ಸೂಪರ್ ವಿಷಯ. ಮತ್ತು ಬಾಕ್ಸಲ್ಲಿ 22.5 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಆದರೆ ಈ ಒಂದು ಫೋನು 18 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ಸೂಪರ್ ವಿಷಯ. ಏನು ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ವ್ಯಾಟ್ನ ಚಾರ್ಜರ್ ನೀಡೋರೆ, ಅದೇ ಖುಷಿ ವಿಷಯ. ಇನ್ನು ಈ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 11ನ ಬೇಸ್ಕೊಂಡು ಆಗ್ತಿರುವಂಥ MI UI ಇರುವಂಥದ್ದು. MI UI ನನಗಂತೂ ಅಷ್ಟೊಂದು ಇಷ್ಟ ಆಗಲ್ಲ, ಆಯಿತಾ. ನಿಮ್ಮಲ್ಲಿ ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ. ಕೆಲವೊಂದು ಸಲ ಅದೊಂಥರ ಏನಿದು ಒಂಥರ ಹೆವಿ ವಾಯ್ಸ್ ಅಂತ ಅನಿಸುತ್ತೆ. ಕೆಲವೊಂದು ಸಲ ಸ್ಮೂತ್ ಅನ್ನೋ ಫೀಲ್ ಆಗಲ್ಲ. ಒಳ್ಳೆ ಪ್ರೊಸೆಸರ್ ಇದ್ರೂ ಕೂಡ ಸ್ಮೂತ್ ಅಂತ ಅನಿಸಲ್ಲ. ಹೆವಿ ವಾಯ್ಸು ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ. ಕೆಲವೊಂದು ಅನ್ಇನ್ಸ್ಟಾಲ್ ಮಾಡೋದು, ಕೆಲವೊಂದು ಅನ್ಇನ್ಸ್ಟಾಲ್ ಮಾಡೋದಕ್ಕಾಗಲ್ಲ. ನೀವು ಏನು ಮಾಡೋಕ್ಕಲ್ಲ, ಯೂಸ್ ಮಾಡಲೇಬೇಕು. ಅದನ್ನು ಅನ್ಇನ್ಸ್ಟಾಲ್ ಮಾಡೋದಕ್ಕಾಗಲ್ಲ ಅಂದರೆ ಏನು ಮಾಡೋದಕ್ಕಾಗತ್ತೇಳಿ. ಸೊ ಅದೊಂದು ಬೇಜಾರಾಗುವಂಥ ವಿಷಯ. OS ಓಕೆ, ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಿಲ್ಲ. ಇನ್ನೂ ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ನೀಡಿದ್ದಾರೆ. ಹೌದು, ಬಾಟಮಲ್ಲಿ ಮತ್ತು ಇಯರ್ ಪೀಸಲ್ಲಿ 2 ಸ್ಟೀರಿಯೋ ಸ್ಪೀಕರ್ ಇದೆ ಕೆಲಸವನ್ನು ಮಾಡಿದೆ. ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಬಾಟಮ್ ಸ್ಪೀಕರು ತುಂಬ ಲೌಡಾಗಿ ಕೇಳುತ್ತೆ, ಜೋರಾಗಿ. ಮೇಲ್ಗಡೆ ಇರುವಂಥದ್ದು ಸ್ವಲ್ಪ ನಿಧಾನಕ್ಕೆ ಕೇಳುತ್ತೆ. ಸೊ ಅದು ಸ್ಟೀರಿಯೋ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ ಖುಷಿ ಕೊಡ್ತು ನನಗೆ. ಇದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸೆನ್ಸರ್ಸ್ನು ಕೂಡ ಹಾಕಿದ್ದಾರೆ, ಬೇಸಿಕ್ಕು. ಮತ್ತು IR ಬ್ಲಾಸ್ಟರ್ ಕೂಡ ಇದೆ, ತುಂಬ ಒಳ್ಳೆಯ ವಿಷಯ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸೊ ಇದಿಷ್ಟು ಒಂದು ಫೋನ್ನ ಮೇನ್ ಫೀಚರ್ಸ್. ನೀವಾದ್ರೆ ಕೇಳ್ತಾ ಇದ್ದೀರಾ ಅಂತಂದರೆ ಒಂದು ಫೋನ್ನ 10,000 to 11,000 ನನಗೆ ಅನಿಸ್ತಂಗೆ ಒಂದು 10,500-11,000 ಲಾಂಚ್ ಆಗೋದು ಅಂತ ಅನ್ಕೋತೀನಿ. ಶಾಕ್ ಕೊಟ್ಬಿಟ್ಟು 10,000 ರೂಪಾಯಿಗೆ ಲಾಂಚ್ ಮಾಡಿದ್ರು ಅಂತ ಅಂದರೆ Redmi 9 Prime ಏನು ಲಾಂಚ್ ಆಗಿದ್ದು ಅದೇ ಪ್ರೈಸಿಗೆ ಲಾಂಚ್ ಮಾಡಿದ್ರು ಅಂದರೆ ಕಣ್ಣು ಮುಚ್ಚು ತೊಗೊಳ್ಳಿ ಅಂತೀನಿ. ತುಂಬ ಒಳ್ಳೆ ಸ್ಪೆಸಿಫಿಕೇಷನ್ ಹೊಂದಿರುವಂಥದ್ದು. ಬೆಲೆ ನೋಡ್ಕೊಂಡು ಮಾತಾಡ್ತಿದ್ದೀನಿ. ಹೌದು, ಇದು ಪರ್ಫೆಕ್ಟ್ ಸ್ಮಾರ್ಟ್ಫೋನ್ ಅಂತೂ ಅಲ್ಲ, ಆಯಿತಾ. ಇದರಲ್ಲೂ ಕೂಡ ಕೆಲವೊಂದು ಇಷ್ಟ ಆಗದಿರೋ ವಿಷಯಗಳು ಇದ್ದಾವೆ, ಆಯಿತಾ. ಆದರೆ ಆ ಪ್ರೈಸ್ ರೇಂಜಿಗೆ ಒಂದೊಳ್ಳೆ ಫೀಚರ್ನ ಇದು ನೀಡ್ತದೆ ಅಂತ ಅನ್ನಿಸ್ತು ನನಗೆ. ಸೊ 10,000 ರೂಪಾಯಿಗೆ ಆರಾಮಾಗಿ ತೊಗೊಬೋದು. ಸೊ ಆಲ್ಮೋಸ್ಟ್ ಇಷ್ಟ ಆಯಿತು. ಡಿಸ್ಪ್ಲೇ ಚೆನ್ನಾಗಿದೆ, ರಿಫ್ರೆಶ್ ರೇಟ್ ಚೆನ್ನಾಗಿರುವಂಥದ್ದು. ಕ್ಯಾಮ್ರಾ ಡೀಸೆಂಟ್ ಅಂತೀನಿ, ರ್ಯಾಮು ಸ್ಟೋರೇಜು ಓಕೆ, ಮತ್ತು ಇದರಲ್ಲಿರುವಂಥ ಸೆಕ್ಯೂರಿಟಿ ಚೆನ್ನಾಗಿದೆ, ಪ್ರೊಸೆಸರ್ ಓಕೆ, ಪರವಾಗಿಲ್ಲ ಗುರು. ಈ ಪ್ರೈಸ್ ಇದಕ್ಕಿಂತ ಒಳ್ಳೆ ಫೀಚರ್ ನೀನು ಯಾವ ಫೋನ್ಗಳು ಕೊಡಲ್ಲ ನಿಮಗೆ. ಸೊ ಇದು ಹಂಗೆ ಇದೆ. ಸೊ ಇದಿಷ್ಟು ಒಂದು ಫೋನ್ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೇಕು. ನಿಮ್ಗೆ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿದ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.